ಶ್ರೀ ಗುರುಭ್ಯೋ ನಮಃ. ವೆಲ್ಕಮ್ ಟು ಶ್ರೀ ಸಾಯಿ ಗುರು ಚಾನಲ್. ಹೇಗಿದ್ದೀರಾ ಎಲ್ಲ? ಇವತ್ತಿನ ಕ್ಲಾಸಲ್ಲಿ 9th ಸ್ಟ್ಯಾಂಡರ್ಡಿನ ಲೆಸನ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಈ ಚಾಪ್ಟರಿಂದ ಒಂದು ಕ್ವಶನ್ ಡಿಸ್ಕಷನ್ ಮಾಡೋಣ. ರೆಡಿನಾ? ವಾಟ್ ಇಸ್ ದ ಕ್ವಶನ್? ಇನ್ ಫಿಗರ್ ಲೈನ್ಸ್ ಎಕ್ಸ್ ವೈ ಆ್ಯಂಡ್ ಎಮ್ ಎನ್ ಇಂಟರ್ಸೆಕ್ಟ್ at O if an angle POY is 90 degree and the ratio A is to B is 2:3, A is to B is 2:3, find angle C. Dear student, so here is the diagram. According to given question, XY and which lines MN intersect at O. Diagram watch ಮಾಡಿ. So in this diagram, angle POY is what? 90 degree and angle POM and MOX measures A and B. ನಮಗೇನು ಕೊಟ್ಟಿದ್ದಾರೆ? ರೇಷಿಯೋ ಬಿಟ್ವೀನ್ ಎ ಆ್ಯಂಡ್ ಬಿ ಕೊಟ್ಟಿದ್ದಾರೆ, 2:3 ಅಂತ ಕೊಟ್ಟಿದ್ದಾರೆ. ಸೊ ವಿ ಶುಡ್ ಕ್ಯಾಲ್ಕುಲೇಟ್ ಆ್ಯಂಗಲ್ ಸಿ. ಓಕೆ, ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಸಿ ಹಿಯರ್ ಇಟ್ ಈಸ್ ರಿಟನ್ ದ್ಯಾಟ್ ವಾಟ್ ಈಸ್ ಗಿವನ್ ದೇರ್? ಗಿವನ್ ದ ಲೈನ್ಸ್ ಎಕ್ಸ್ ವೈ ಆ್ಯಂಡ್ ಎಮ್ ಎನ್ ಇಂಟರ್ಸೆಕ್ಟ್ ಎಟ್ ಓ. ಸೊ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅದು ನೀಟಾಗಿ ಬರ್ಕೊಳ್ಳೋಣ. Angle POY is equal to 90 degree and angle ratio between A is to B is 2:3. So we need to calculate to find angle C ಅಂದರೆ XON. To find angle XON which is represented as C. Okay, let us start here. Yes, solution. ಸಿ, ಈಗ ಪಿ ಒ ಲೈನು ಎಕ್ಸ್ ವೈ ಮೇಲೆ ಸ್ಟ್ಯಾಂಡ್ ಆಗಿದೆ ಅಂತಂದರೆ ನಿಮ್ಗೊಂದು ಸ್ಟೇಟ್ಮೆಂಟ್ ಗೊತ್ತಿದೆ. ವೆನ್ ಎನಿ ರೇ ಸ್ಟ್ಯಾಂಡ್ಸ್ ಆನ್ ಅನದರ್ ರೇ ದೆನ್ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ಈಸ್ ಆಲ್ವೇಸ್ ಸಪ್ಲಿಮೆಂಟರಿ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಸ್ಟೇಟ್ಮೆಂಟ್ ವಿ ನೌ ದ್ಯಾಟ್ ಇಫ್ ಅ ರೇ ಅಂದರೆ ಇಲ್ಲಿ ರೇ ಯಾವುದು? ಪಿ ಒ ತಗೋತಾ ಇದ್ದೀನಿ ಅಥವಾ ಒ ಪಿ. ಪಿ ಒ, ದ ಲೈನ್ ಪಿ ಒ stand on the line which one? XY. PO stand on the line XY. Then what happened? POY plus angle POY plus angle POX. Diagram ಕಾಣಿಸ್ತಿದೆಯಲ್ಲ? angle POX is equal to 180 degree because this is a linear pair. Linear pair means sum of the angle measures always 180 degree. So here angle POY is given 90 degree plus angle POX. ಇಲ್ಲಿ ವಾಚ್ ಮಾಡಿ, POX ಅಂತಂದರೆ ಇಲ್ಲಿ ಎರಡು ಆ್ಯಂಗಲ್ ಇದೆ POX ಅಲ್ಲಿ, ವಿಚ್ ಇಸ್ ದಟ್ ಆ್ಯಂಗಲ್ POM and MOX. ಕರೆಕ್ಟಾ? ಅದನ್ನೇ ಬರೆಯೋಣ. POX is the sum of an angle POM plus angle MOX which is equal to 180 degree. 90 degree plus POM, ನಾನು ಆಗಲೇ ಹೇಳ್ದಂಗೆ ಆ್ಯಂಗಲ್ POM ಅಂದರೆ A, ಆ್ಯಂಗಲ್ A plus MOX means ಆ್ಯಂಗಲ್ B which is 180 degree. ಇಲ್ಲಿ ಇವಾಗ ರೇಷಿಯೋ ಕೊಟ್ಟಿದ್ದಾರೆ 90 degree plus angle A and B ratio is 2:3. ಸೊ ಈಗ ನಾನು ಎಕ್ಸನ್ನು ಕಾಮನ್ ರೇಷಿಯೋ ತೊಗೊಂಡಾಗ A ಮೀನ್ಸ್ 2x ಪ್ಲಸ್ B ಅಂದರೆ 3x ಆಯಿತು, 180 degree. ಎಕ್ಸು ಅಂದರೆ ಏನಿಲ್ಲಿ? ಎಕ್ಸ್ ಇಸ್ ಅ ಕಾಮನ್ ರೇಷಿಯೋ ಇನ್ ಬಿಟ್ವೀನ್ ದೀಸ್ ಟು ಆ್ಯಂಗಲ್ A ಆ್ಯಂಡ್ B. ಎಕ್ಸ್ ಈಸ್ ನಥಿಂಗ್ ಬಟ್ ಕಾಮನ್ ರೇಷಿಯೋ. ಸೊ ಇಲ್ಲಿ A is to B 2:3 ಅಂತ ಕೊಟ್ಟಿದ್ದಾರೆ. ಕಾಮನ್ ರೇಷಿಯೋ ಎಕ್ಸ್ ಆಗಿರೋದ್ರಿಂದ ರೇಷಿಯೋ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ 2 and 3, 2:3 ಎಕ್ಸ್ ಕಾಮನ್ ರೇಷಿಯೋ. ಈಗ ನಾವು ಇಕ್ವೇಷನ್ನ ಸಾಲ್ವ್ ಮಾಡಬೇಕು. 2x plus 3x ಈಸ್ 5x ಈಕ್ವಲ್ ಟು 180 degree. ದೆನ್ 5x ಈಸ್ ಈಕ್ವಲ್ ಟು, ಇಲ್ಲಿ ಇದನ್ನು ಶಿಫ್ಟ್ ಮಾಡ್ತೀರಾ, 90 ಡಿಗ್ರಿಯನ್ನು ಶಿಫ್ಟ್ ಮಾಡಿದಾಗ 180 degree minus 90 degree is equal to which is equal to 90 degree. 5x is equal to 90 degree. Therefore, x is equal to 90 degree divided by 5. On dividing, we get here 5 ones are 5 18s are. X value 1 x is 18. X is not an angle here. X is a common ratio between the two angles. Got it? ಅರ್ಥ ಆಗ್ತಿದೆಯಲ್ಲ? ಈಗ
ನನಗೆ ಆ್ಯಂಗಲ್ ಸಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಅಗೇನ್ ಲುಕ್ ಎಟ್ ದ ಡಯಾಗ್ರಾಮ್. ವಿ ನೀಡ್ ಟು ಕ್ಯಾಲ್ಕುಲೇಟ್ ಆ್ಯಂಗಲ್ ಸಿ. ವಿ ಫೌಂಡ್ ದ ಕಾಮನ್ ರೇಷಿಯೋ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ನಾನೇನು ಮಾಡ್ತೀನಿ ಇವಾಗ, ಐ ವಿಲ್ ಕ್ಯಾಲ್ಕುಲೇಟ್ ಆ್ಯಂಗಲ್ ಬಿ ಬಿಕಾಸ್ ಬಿ ಪ್ಲಸ್ ಸಿ ಈಸ್ ಅಗೇನ್ 180 ಡಿಗ್ರಿ. ಸರಿನಾ? ಸೊ ಆ್ಯಂಗಲ್ ಬಿ ಮೀನ್ಸ್ ಬಿ ಅಂದರೆ 2x ಇದೆ, 2x, ನಾಟ್ 2x, ಇಟ್ ಈಸ್ 3x. ಬಿ is equal to 3x, sorry, it is 3x, scratch it, I will write here. B is equal to 3x, b is equal to 3 into 18, that is 18 3s are 54. ಆ್ಯಂಗಲ್ ಬಿ ಅಂದರೆ 54 ಡಿಗ್ರಿ ಆಯಿತು. ಆ್ಯಂಗಲ್ ಬಿ ಅಂದರೆ ಏನಪ್ಪ, ಯಾವುದಪ್ಪ ಇಲ್ಲಿ ಆ್ಯಂಗಲು? ಆ್ಯಂಗಲ್ ಬಿ ಮೀನ್ಸ್ MOX ಅಂದರೆ ಆ್ಯಂಗಲ್ ಬಿ ಆಯಿತು. ಸೊ ಐ ವಿಲ್ ರೈಟ್ ಹಿಯರ್ ಆ್ಯಂಗಲ್ ಬಿ ಮೀನ್ಸ್ ಆ್ಯಂಗಲ್ MOX. ಓಕೆ, ನೆಕ್ಸ್ಟ್ again see the diagram. XO stand on the ray MN. Then XOM plus XON is 180 degree. ಸೇಮ್ ಅದೇ ಸ್ಟೇಟ್ಮೆಂಟ್ ತಗೋತಾ ಇದ್ದೀನಿ ಈಗ. ಸಿನ್ಸ್ XO, the ray XO stand on which ray? MN. On MN. On the ray MN. Sorry for the disturbance. Then angle XOM plus XON. Angle XON is 180 degree. Same reason, this is a linear pair. ಯಾಕೆ? when any ray stand on another ray, then sum of the measure of the angle is 180 degree. ಇದು ಯಾವ ಆ್ಯಂಗಲ್? ಇದು ಅಡ್ಜಸೆಂಟ್ ಆ್ಯಂಗಲ್. XO on MN, then XOM which is B plus XON which is C. This angle we are calculating. These two angles, sum of these two angle is 180 degree. ಸೊ ನಾನು ಇಕ್ವೇಟ್ ಮಾಡ್ತೀನಿ. MOX ಅಂದರೆ B ಆಯಿತು, ಆ್ಯಂಗಲ್ B. Yes, it is B. XON means C is equal to 180 degree. So B we calculated here 54 degree. 54 degree plus C is equal to 180 degree. C ಎಷ್ಟಾಯ್ತು ಇವಾಗ? C is equal to 180 degree minus 54 degree. ಸಬ್ಟ್ರಾಕ್ಷನ್ ಮಾಡಿದಾಗ 126 degree. So this is a required angle. Angle C is 126 degree. Therefore, angle C is equal to 126 degree is required answer. I hope you understand this video. Thank you for watching this video. Please share, comment and subscribe my Sri Sai Guru channel. Thank you.